ಮದುವೆ ಅಂತಂದ್ರೆ ಯಾರಿಗೆ ಸಂಭ್ರಮ ಇಲ್ಲ ಹೇಳಿ? ಆ ಮನೆಯಲ್ಲೂ ಕೂಡ ಮದುವೆಯ ಸಂಭ್ರಮ. ಇನ್ನೇನು ತಾಳಿ ಕಟ್ಟಬೇಕು ಆ ಟೈಮಲ್ಲೇ ವರ ಮಂಟಪದಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಎಂಗೇಜ್ಮೆಂಟ್ ಆಗಿತ್ತು, ಮೆಹಂದಿ ಆಗಿತ್ತು, ಹಳದಿ ಶಾಸ್ತ್ರನೂ ಆಗ್ಬಿಟ್ಟಿತ್ತು. ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ ಉಳಿದಿತ್ತು. ಆದರೆ ಹಳದಿ ಶಾಸ್ತ್ರ ಮುಗಿಸ್ಕೊಂಡು ಮದುಮಗ ಜೂಟಾಗಿದ್ದಾನೆ. ಮದುವೆ ದಿನವೇ ಕಲ್ಯಾಣ ಮಂಟಪದಿಂದಲೇ ಪರಾರಿಯಾಗ್ಬಿಟ್ಟಿದ್ದಾನೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ವರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ವರ. ಭರ್ಜರಿ ವರದಕ್ಷಿಣೆಗೆ ಡಿಮ್ಯಾಂಡ್ ಇಟ್ಟಿದ್ದ. ಆ ವರದಕ್ಷಿಣೆ ಕೊಡಲ್ಲ ಅಂತಂದಿದ್ದಕ್ಕೆ ಸಿಟ್ಟಿವನಿಗೆ. ಠಾಣೆಯಲ್ಲಿ ವರ ಮತ್ತು ಆತನ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ. ಮನೆಯವರನ್ನ ಒಪ್ಪಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಆದರೆ ಮದುವೆ ದಿನ ರಾತ್ರಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ವರ. ಮದುವೆ ಗಂಡು ಇವನೇ ನೋಡಿ, ಮದುವೆ ಗಂಡು. ಇವನು ಬೇಡಿಕೆಗಳೆಲ್ಲ ಕೇಳಿದ್ರೆ ತಲೆ ಸುತ್ತು ಹೋಗ್ಬಿಡುತ್ತೆ. ಇವನು ಬೇಡಿಕೆ ಹಂಗಿದೆ. ಆ ಲೆವೆಲಿನ ಬೇಡಿಕೆ ಇಟ್ಟಿದ್ದಂಥ ವರ ಅದಕ್ಕೆ ಒಪ್ಪಿಲ್ಲ ಅಂತೆ. ಆಯಿತು, ಫೈನ್, ಓಕೆ, ಮದುವೆ ಆಗ್ಬಿಡೋಣ ಅಂತಲ್ಲ ಅವತ್ತು ಒಪ್ಕೊಂಡು ಮದುವೆಯ ಶಾಸ್ತ್ರಗಳನ್ನೆಲ್ಲ ಆರಂಭ ಮಾಡಿ ಮೆಹಂದಿಯಾಗಿ ಹಳದಿಯಾಗಿ ಇನ್ನೇ ನಾಳೆ ಮುಹೂರ್ತ ಅಂತಂದರೆ ರಾತ್ರಿ ವರ ಓಡ್ ಹೋಗ್ಬಿಟ್ಟಿದ್ದಾನೆ. ಮೈಸೂರಿನಲ್ಲಿ ಇವರದ್ದು ಸ್ನೇಹ ಆಗಿದ್ದಂತೆ. ಈ ವಧು ಮತ್ತು ವರರ ಸಂಬಂಧ, ಇವರಿಬ್ಬರ ಲವ್ ಸ್ಟೋರಿ ಏನು ಅಂತ ನೋಡಿದ್ರೆ, ಮೈಸೂರಲ್ಲಿ ಇವರಿಗೆ ಫ್ರೆಂಡ್ಶಿಪ್ ಆಗುತ್ತೆ. ಪ್ಯಾರಿಸ್ನಲ್ಲಿ ಪ್ರೇಮ, ಪ್ರಣಯ, ಸುತ್ತಾಟ ಇದೆಲ್ಲ ಆಗುತ್ತೆ. ಫೆಬ್ರವರಿ 22ನೇ ತಾರೀಕು ಪ್ರೇಮ್ ಚಂದ್ ಅನ್ನೋನು ಇವತ್ತಿಗೆ ಮದುವೆ ಜೊತೆಗೆ ಫಿಕ್ಸ್ ಆಗುತ್ತೆ. ಗಾಂಧಿನಗರದ ನಂದಿ ಕ್ಲಬ್ನಲ್ಲಿ ಮದುವೆ ಆಗಬೇಕು ಅಂತ ಬುಕ್ಕಿಂಗ್ ಕೂಡ ಆಗುತ್ತೆ. ಆದರೆ ವರದಕ್ಷಿಣೆ ಕೊಡಲಿಲ್ಲ ಅಂತ ವರ ಓಡ್ ಹೋಗಿದ್ದಾನೆ. ಅವನ ಡಿಮ್ಯಾಂಡ್ ಏನಿತ್ತು ಗೊತ್ತಾ? 50 ಲಕ್ಷ ನಗದು, ಅರ್ಧ kg ಚಿನ್ನ, ಬೆಂಜ್ ಕಾರು. ಕೊಡಲ್ಲ ಅಂತ ಹೇಳಿದ್ದಕ್ಕೆ ಕೇಳದೆ ಕಾಲು ಕಿತ್ತಿದ್ದಾನೆ ವರ. ದೂರಿನಲ್ಲಿ ಬಲವಂತವಾಗಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋ ಆರೋಪ ಇದೆ. ಮದುವೆಗೂ ಮುನ್ನ ಲೈಂಗಿಕ ಸಂಪರ್ಕ ಮಾಡಿದ್ದಾನೆ ಅನ್ನುವಂಥ ದೂರಿದೆ. ತಾಳಿ ಕಟ್ಟದೆ ಜೂಟಾಗ್ಬಿಟ್ಟಿದ್ದಾನೆ ಕಳ್ಳ. ಅಂದರೆ ಇವನು ಮೈಸೂರಿನಲ್ಲಿ ಇವರಿಬ್ಬರ ಸ್ನೇಹ ಆಗುತ್ತೆ. ಆಮೇಲೆ ಪ್ಯಾರಿಸಲ್ಲಿ ಒಟ್ಟಿಗೆ ಓದ್ತಾರೆ. ಅಲ್ಲಿ ಲವ್ ಆಗುತ್ತೆ. ಲವ್ ಆದಮೇಲೆ ಹುಡುಗಿ ಮನೆಯವ್ರಿಗೆ ಹುಡುಗನ ಮನೆಯವರೇ ಎರಡು ಕಡೆ ಒಪ್ಪಿಸ್ತಾರೆ. ಒಪ್ಪಿ ಮಾತಾಡಿ ಫಿಕ್ಸ್ ಮಾಡಿ ಇವೊಂದೊಂದು ಡಿಮ್ಯಾಂಡು, 50 ಲಕ್ಷ ಬೇಕು ನನಗೆ, 50 ಲಕ್ಷ ರೂಪಾಯಿ ಕ್ಯಾಶು ನಗದು, ಒಂದು ಬೆನ್ಸ್ ಕಾರು, ಅರ್ಧ kg ಚಿನ್ನ ಕೊಡಬೇಕು ನನಗೆ, ಕೊಟ್ಟರೆ ನಾನು ಮದುವೆ ಆಗ್ತೀನಪ್ಪ ಅಂತ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ದಾನೆ. ಇಲ್ಲ, ಆಗಲ್ಲ ಅಂತ ಅಂದಿದ್ದಾರೆ. ಆಗ ಆಯ್ತು ಸರಿ ಅಂತ ಮದುವೆಗೆ ಕೂಡ ಒಪ್ಕೊಂಡಿದ್ದಾನೆ. ಎಂಗೇಜ್ಮೆಂಟ್ ಆಗಿತ್ತು, ಹಳದಿ ಶಾಸ್ತ್ರ ಮುಗಿದಿತ್ತು, ಮೆಹಂದಿ ಶಾಸ್ತ್ರ ಮುಗಿದಿತ್ತು. ಇನ್ನೇನು ಇವತ್ತು ರಿಸೆಪ್ಷನ್ನು, ನಾಳೆ ಮದುವೆ, ನಾಳೆ ಮುಹೂರ್ತ ಅನ್ನೋಷ್ಟೊತ್ತಿಗೆ ರಾತ್ರಿ ಮನೆಯಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ವರ ಪ್ರೇಮ್ ಚಂದ್ ಪವನಿ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಲಾಸ್ಟ್ ಮೂಮೆಂಟ್ವರೆಗೆ ಯಾಕೆ ಕಾದ ಅವನು? ವರದಕ್ಷಿಣೆ ಕೊಡಲ್ಲ ಅಂತಂದಾಗ ಆಯ್ತು ಬೇಡ ನನಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೋದಿತ್ತೇನೋ. ಲಾಸ್ಟ್ವರೆಗೂ ಕಾದು ಕೊನೆ ಗಳಿಗೆಗೆ ಬಂದು ಆಮೇಲೆ ಓಡ್ ಹೋಗುವಂಥ ಅಗತ್ಯತೆ, ಅನಿವಾರ್ಯತೆ ಏನೀ ಘಟನೆ? ಹೌದು ಪ್ರಣೋತ್, ಯಾಕಂತ ಹೇಳಿದ್ರೆ ಇವರಿಬ್ರು ಕೂಡ ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ. ಅದಾದ ಬಳಿಕ ಕೂಡ ಸಾಕಷ್ಟು ವರ್ಷಗಳ ಕೂಡ ಸ್ನೇಹಿತರಾಗಿರ್ತಾರೆ. ಇಬ್ರು ಕೂಡ BE-MSc ಕಂಪ್ಲೀಟ್ ಮಾಡಿದ್ಮೇಲೆ ಪ್ಯಾರಿಸ್ಗೆ ಹೋಗ್ತಾರೆ. ಪ್ಯಾರಿಸ್ ಅಲ್ಲಿ ಕೂಡ ಸುತ್ತಾಟವನ್ನು ಮಾಡ್ತಾರೆ. ಅವರಿಬ್ಬರಿಗೂ ಸ್ನೇಹ ಏನು ಪ್ರೀತಿಗೆ ತಿರುಗುತ್ತೆ. ಪ್ರೀತಿ ಆದ್ಮೇಲೆ ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡುವಂತಹ ಮದುವೆಗೂ ಕೂಡ ಒಪ್ಪಿಸ್ತಾರೆ ಕುಟುಂಬಸ್ಥರನ್ನ. ಆಗ ಅವರು ಕೂಡ ಒಪ್ಕೊಳ್ತಾರೆ. ಎರಡು ಕುಟುಂಬಸ್ಥರು ಕೂತು ಮಾತುಕತೆಯನ್ನ ಆಡ್ತಾರೆ. ಮದುವೆಗೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಜೊತೆಗೆ ಗಾಂಧಿನಗರದ ಒಂದು ಚೌಟ್ರಿಗೂ ಕೂಡ ಹಣವನ್ನು ಕಟ್ಟಿರ್ತಾರೆ. ಇದಾದ ಬಳಿಕ ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ನಡೀತಾ ಇರುತ್ತೆ. ಸೊ ಜುಲೈನಲ್ಲಿ ಎಲ್ಲ ಮದುವೆಗೆ ಸಂಬಂಧಪಟ್ಟಂತ ಕಾರ್ಯಗಳಾಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ. ಎಲ್ಲ ಆದ್ಮೇಲೆ ಕೂಡ ಏನು ಫೆಬ್ರವರಿ 2ನೇ ತಾರೀಕು ಮದುವೆ ಕೂಡ ನಿಶ್ಚಯ ಆಗಿರುತ್ತೆ. ಆ ದಿನಾಂಕದಂತೂ ಕೂಡ ಏನು ಒಂದು ಅವರ ಕುಟುಂಬಸ್ಥರು ಸೇರಿದಂತೆ ಸಂಬಂಧಿಕರು ಎಲ್ಲರೂ ಕೂಡ ಮದುವೆಗೆ ಬಂದು ವಧುವರನ್ನ ಆಶೀರ್ವದಿಸಬೇಕು ಅಂತ ಹೇಳಿ ಎಲ್ಲ ಕೂಡ ಕಾರ್ಯಗಳು ಮುಗಿದಿರುತ್ತೆ. ಆದ್ರೆ ಈ ಏಕಾಏಕಿ ವರ ಪ್ರೇಮ್ಚಂದ್ ಏನಿದ್ದಾನೆ, ಈತ ಮತ್ತು ಆತನ ಕುಟುಂಬಸ್ಥರು ಬಂದು ಆಕೆಯನ್ನು ವರ ಸಂತ್ರಸ್ತ ಯುವತಿ ಏನಿದ್ದಾರೆ ಆ ಯುವತಿಯ ತಂದೆ ಹತ್ರ ಹೋಗಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸುಮಾರು ಅರ್ಧ kg ಅಷ್ಟು ಚಿನ್ನ, ಬೆಂಜ್ ಕಾರ್ ಬೇಕು ಅಂತ ಹೇಳಿ ವರದಕ್ಷಿಣೆಯನ್ನು ಕೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಇಷ್ಟೆಲ್ಲ ಮದುವೆಗೆ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದೀವಿ, ಆದ್ರೂ ಕೂಡ ಇಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದು ನಮಗೆ ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇನ್ನೇನು ಬೆಳಗ್ಗೆ ಮುಹೂರ್ತ ಸಂದರ್ಭದಲ್ಲಿ ವಧು ಕಡೆ ಇರ್ತಾರೆ. ಅದ್ರ ವರ ಎಸ್ಕೇಪ್ ಆಗಿರುವಂತದ್ದು. ಒಂದು ಆ ರೂಮ್ ಅನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಸೇರಿದಂತೆ ವರ ಯಾರು ಕೂಡ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಘಾತಕ್ಕೆ ಒಳಗಾಗ್ತಾರೆ. ಮಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಯಾವ ವಿಚಾರ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಆಕೆಯನ್ನ ಕರೆದುಕೊಂಡು ಹೋಗಿ ಒಂದು ಉಪ್ಪಾರಪೇಟೆ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಅವರ ತಂದೆಯನ್ನು ಕೊಟ್ಟಿರುವಂತ
ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ ಮಗಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ವಿವಾಹ ಪೂರ್ವಕವಾಗಿ ಆಕೆ ಜೊತೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನೀವು ಹೇಳಿದಂಗೆ ಏನು ಇಷ್ಟೆಲ್ಲ ಅದಕ್ಕೂ ಮುಂಚೆ ಕೂಡ ಅವರು ಮಾತುಕತೆ ಆಡಬಹುದಾಗಿತ್ತು. ಏನ್ ಕೊಡಬೇಕು ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಷನ್ ಮಾಡಿ ಅವರನ್ನ ಫೈನಲ್ ಮಾಡ್ಕೊಳ್ಬೇಕಾಯ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಮದುವೆ ಇನ್ನೇನು ನಾಳೆ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಆತನ ಕುಟುಂಬಸ್ಥರು ಮತ್ತು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಅಸಲಿ ಸತ್ಯ ಏನು ಅನ್ನೋದು ಕೂಡ ತಿಳಿದು ಬರುವಂತದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.